ಕರ್ನಾಟಕದಾದ್ಯಂತ ನಾವೆಲ್ಲರೂ ಕೂಡ ಸಂಭ್ರಮ ಪಡುವಂಥ ದಿವಸ. ಯಾಕೆಂದರೆ ಕನ್ನಡ ನಾಡಿನಲ್ಲಿ ಸಮರಸಿಂಹ ಟಿ ಎ ನಾರಾಯಣಗೌಡರು ಕನ್ನಡದ ಕಣ್ಮಣಿ. ಈಗಾಗಲೇ ಕರ್ನಾಟಕದಾದ್ಯಂತ ನೆಲ ಜಲ ಕನ್ನಡದ ಯಾವುದೇ ಉದ್ಯೋಗ ವಿಷಯ ಇರ್ಬೋದು, ಯಾವುದಾದ್ರೂ ಒಂದು ಸಮಸ್ಯೆ ಬಂದಲ್ಲಿ ನಾಡಿನಾದ್ಯಂತ ಮೊದಲ ಬಾರಿಗೆ ಸರ್ಕಾರಕ್ಕೆ ಇರ್ಬೋದು, ಅಲ್ಲ ಗಡಿ ಪ್ರದೇಶದಲ್ಲಿರ್ಬೋದು, ಯಾವುದೇ ಕಾರಣದಲ್ಲಿ ಎಂತಾದರೂ ಒಂದು ಕನ್ನಡದ ವಿಷಯದಲ್ಲಿ ಬಂದಾಗ ಮೊದಲನೇದಾಗಿ ಧ್ವನಿ ಎತ್ತುವವರು ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರ ರಕ್ಷಣಾ ವೇದಿಕೆ. ಈ ಸಂದರ್ಭದಲ್ಲಿ ಸನ್ಮಾನ್ಯ ನಾರಾಯಣಗೌಡರ ಹುಟ್ಟುಹಬ್ಬ, ಅದು ಕೂಡ 60ನೇ ಈ ಒಂದು ಹುಟ್ಟುಹಬ್ಬದ ಸಡಗರದಂದು ಇವತ್ತು ನಾವೆಲ್ಲರೂ ಕೂಡ ಮಂಗಳೂರಿನ ಜಿಲ್ಲೆಯಲ್ಲಿ ಇರುವಂಥ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕ, ಅದೇ ರೀತಿ ಆಟೋ ಘಟಕ, ಅದೇ ರೀತಿ ಉಳ್ಳಾಲದ ನಮ್ಮ ಘಟಕ, ಅದೇ ರೀತಿ ಬಂಟ್ವಾಳ ಘಟಕ ಹಾಗೂ ಎಲ್ಲ ನಾರಾಯಣಗೌಡರ ಸನ್ಮಿತ್ರರಾದ ನಾರಾಯಣಗೌಡರ ಎಲ್ಲ ಹಿತೈಷಿಗಳು, ಬಂಧುವರ್ಗ, ರಕ್ಷಣಾ ವೇದಿಕೆಯ ಎಲ್ಲ ಕರವೇ ಸದಸ್ಯರು ಇವತ್ತು ಸೇರಿ ದಾಸ್ ಚಾರಿಟೇಬಲ್ ಸೇವಾ ಟ್ರಸ್ಟ್ ಕಳೆದ 20 ವರ್ಷಗಳಿಂದ ನಿರಂತರವಾಗಿ ಸಾಮಾಜಿಕವಾಗಿ ಸೇವೆ ಮಾಡುವಂಥ ದಾಸ್ ಚಾರಿಟೇಬಲ್ ಸೇವಾ ಟ್ರಸ್ಟ್ನ ಒಂದು ಸೇವಾ ಆಶ್ರಮ, ಸೇವಾ ವೃದ್ಧಾಶ್ರಮ ಇವತ್ತು ನಮ್ಮ ಕುಡುಪು ಪ್ರದೇಶದಲ್ಲಿರುವಂಥ ಈ ಒಂದು ವೃದ್ಧಾಶ್ರಮದಲ್ಲಿ ವಯೋವೃದ್ಧರಿಗೆ ಹಣ್ಣು ಹಂಪಲುಗಳು ನೀಡಿ ಹಾಗೂ ದಿನನಿತ್ಯದ ದಿನಸಿ ಸಾಮಗ್ರಿಗಳನ್ನು ನೀಡುವಲ್ಲಿ ನಮ್ಮ ಉಳ್ಳಾಲ ಘಟಕ, ಅದೇ ರೀತಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಕರವೇ ಬಂಧು ಮಿತ್ರರ ಸಹಕಾರದೊಂದಿಗೆ ಇವತ್ತು ನಾವು ನಾರಾಯಣಗೌಡರ ಹುಟ್ಟುಹಬ್ಬವನ್ನು ವಿಶೇಷ ರೀತಿಯಲ್ಲಿ ಆಚರಿಸ್ತಾ ಇದ್ದೀವಿ. ನಾಡಿನಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ಹೋರಾಟದ ಮುಖಾಂತರ ದಿನನಿತ್ಯ ನಾವು ಹೋರಾಟದಲ್ಲಿರುವಂಥ ಈ ಒಂದು ನಾರಾಯಣಗೌಡರ ಈ ಒಂದು ರಕ್ಷಣಾ ವೇದಿಕೆ ಪಡೆ ಇವತ್ತು ಹುಟ್ಟುಹಬ್ಬದ ಸಂಭ್ರಮಾಚರಣೆಯೊಂದಿಗೆ ವಿವಿಧ ಸಾಂಸ್ಕೃತಿಕ, ಸಾಮಾಜಿಕ, ಅದೇ ರೀತಿ ಸೇವಾ ಮನೋಭಾವದೊಂದಿಗೆ ನಾಡಿನಾದ್ಯಂತ ನಾರಾಯಣಗೌಡರ ಒಂದು ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ, ಯಾಕೆಂದರೆ ಇವತ್ತು ಹುಟ್ಟುಹಬ್ಬ ಯಾರಾದರೂ ಆಚರಿಸ್ತಾರೆ, ಯಾವುದಾದ್ರೂ ಮೋಜು ಮಸ್ತಿಯಲ್ಲಿ ಹುಟ್ಟುಹಬ್ಬವನ್ನು ಆಚರಿಸುವಂಥ ಎಷ್ಟೋ ಜನಗಳು ನಾವು ನೋಡಿದ್ದೀವಿ. ಆದರೆ ನಾರಾಯಣಗೌಡರು ಸತತವಾಗಿ ತನ್ನ ಪ್ರತಿಯೊಂದು ವರ್ಷವನ್ನು ಕೂಡ ತನ್ನ ಬಡಬಗ್ಗರಿಗೆ, ಅದೇ ರೀತಿ ರಕ್ಷಣಾ ವೇದಿಕೆಯಲ್ಲಿರುವಂಥ ಹಿರಿಯರ ಒಟ್ಟಿಗೆ ಕಾರ್ಯಕರ್ತರೊಂದಿಗೆ, ಅದೇ ರೀತಿ ಜಿಲ್ಲೆಯಲ್ಲಿರುವಂಥ ಎಲ್ಲ ಕಾರ್ಯಕರ್ತರು ಎಲ್ಲರೂ, ಆಯಾ ಜಿಲ್ಲೆಯಲ್ಲಿರುವಂಥ ಎಲ್ಲ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರು ಎಲ್ಲರ ಸೇರ್ಪಡೆಯೊಂದಿಗೆ ಆ ಒಂದು ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ವೃದ್ಧರ ಒಂದು ಆರೈಕೆಯೊಂದಿಗೆ ಇರ್ಬೋದು, ಅಲ್ಲ ಸಾಮಾಜಿಕವಾಗಿರುವಂಥ ಒಂದು ಜನಗಳನ್ನು ಗುರುತಿಸುವಲ್ಲಿ ಇರ್ಬೋದು, ಬೇರೆ ಬೇರೆ ಕ್ಷೇತ್ರಗಳಲ್ಲಿರುವಂಥ ಹಿರಿಯರನ್ನು ಗುರುತಿಸುವ ಮುಖಾಂತರ ಇರ್ಬೋದು, ಕವಿಗಳನ್ನು, ಅದೇ ರೀತಿ ಬೇರೆ ಬೇರೆ ನಮ್ಮ ಈ ನಾಡಿಗೆ ಸಂಬಂಧಪಟ್ಟಂಥ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿರುವಂಥ ಸಾಮಾಜಿಕ ಸೇವಾ ಕಾರ್ಯಕರ್ತರನ್ನು ಗೌರವಿಸುವ ಮೂಲಕ, ಹಿರಿಯರನ್ನು ಗೌರವಿಸುವ ಮೂಲಕ, ಅದೇ ರೀತಿ ನಮ್ಮ ದೇಶಕ್ಕೆ ಸೇವೆ ಮಾಡಿದಂಥ ಸೇನಾನಿಗಳನ್ನು ಗೌರವಿಸುವ ಮೂಲಕ, ಅದೇ ರೀತಿ ಹಿರಿಯ ಕವಿಗಳಿರ್ಬೋದು, ಬೇರೆ ಬೇರೆ ಸಾಮಾಜಿಕ ಹೋರಾಟಗಳನ್ನು ಗುರುತಿಸಿರುವಂಥ ಎಲ್ಲ ಪ್ರಮುಖರನ್ನು ಗೌರವಿಸಿ ಅಭಿನಂದಿಸುವ ಮೂಲಕ ಅವರು ತಮ್ಮ ಹುಟ್ಟುಹಬ್ಬವನ್ನು ಸಂಭ್ರಮಿಸುತ್ತಿದ್ದಾರೆ. ಇವತ್ತು ನಾರಾಯಣಗೌಡರು, ನಿನ್ನೆ ನಾನು ಹೇಳಿದೆ, ಇವತ್ತು ರಾಜ್ಯದಾದ್ಯಂತ ಆಗುವಂಥ ದೊಡ್ಡ ಮಟ್ಟದ ಕಾರ್ಯಕ್ರಮ ಬೆಂಗಳೂರಲ್ಲಿ ಇವತ್ತು ಸಾಂಸ್ಕೃತಿಕ ಮತ್ತು ಅದೇ ರೀತಿ ಸಾಮಾಜಿಕ ಸೇವಾ ಕಾರ್ಯಕ್ರಮ ಇವತ್ತು ಆಗ್ತಾ ಇದೆ. ಆ ಕಾರ್ಯಕ್ರಮಕ್ಕೆ ನಾವು ಪಾಲ್ಗೊಳ್ತಾ ಇಲ್ಲ, ಯಾಕಂದರೆ ನಾವು ಮಂಗಳೂರಲ್ಲೇ ನಮ್ಮ ಎಲ್ಲ ಕಾರ್ಮಿಕ ವರ್ಗ ಇರ್ಬೋದು, ಆಟೋ ಘಟಕದ ಕಾರ್ಮಿಕರಿರ್ಬೋದು, ಅದೇ ರೀತಿ ನಮ್ಮ ಎಲ್ಲ ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿಸಿಕೊಂಡಂಥವ್ರು ಎಲ್ಲರೂ ಕೂಡ ಇವತ್ತು ನಾವು ನಮ್ಮ ಕುಡುಪು ಪ್ರದೇಶದಲ್ಲಿರುವಂಥ ನಮ್ಮದೇ ಟ್ರಸ್ಟಿನ ಕಾರ್ಯಕ್ರಮವಾಗಿ ನಮ್ಮ ದಾಸ್ ಚಾರಿಟೇಬಲ್ ಸೇವಾ ಟ್ರಸ್ಟ್ನಲ್ಲೇ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಾವೆಲ್ಲ ಈ ಒಂದು ಕಾರ್ಯಕ್ರಮವನ್ನು ಸಂಭ್ರಮಿಸ್ತೇವೆ ಅಂತೇಳಿ ನಿನ್ನೆ ನಾರಾಯಣಗೌಡರು ಹೇಳಿದಾಗ ಭಾರಿ ಸಂತೋಷಪಟ್ಟರು. ಯಾಕೆಂದರೆ ಅವರು ಯಾವತ್ತೂ ಒಂದು ಕಟ್ಟಕಡೆ ಅಂತ ವ್ಯಕ್ತಿಗಳನ್ನು ಒಂದು ತಾವು ಆಧಾರದಿಂದ ನೋಡುವಂಥ ವಿಷಯದಲ್ಲಿ ಯಾವತ್ತೂ ಅವರು ತಮ್ಮ ಗಮನವನ್ನು ತೆಗಿತಾರೆ. ಭಾಳ ಸಂತೋಷಪಟ್ಟರು. ಯಾಕೆಂದರೆ ಅಲ್ಲಿ ಹೋಗಿ ನಾವು ಸಂಭ್ರಮಿಸುವುದಕ್ಕಿಂತ ನಮ್ಮ ನಾಡಿನಲ್ಲಿ, ನಮ್ಮ ಪರಿಸರದಲ್ಲಿರುವಂಥ ಒಂದು 10 ಜನಕ್ಕಾದರೂ ನಾವು ಏನಾದರೂ ಒಂದು ಸೇವೆ ಮಾಡಿ 4 ಜನಕ್ಕೆ ಮಾದರಿಯಾಗುವ ಕೆಲಸವನ್ನು ಮಾಡಿದಾಗ ಅದು ಪ್ರತಿಯೊಬ್ಬರಿಗೂ ಒಂದು ಪ್ರಶಂಸೆ ಆಗ್ತದೆ, 4 ಜನಕ್ಕೆ ಮಾದರಿ ಆಗ್ತದೆ ಅಂತೇಳಿ ಹೇಳುವಂಥ ಒಂದು ಒಳ್ಳೆಯ ಮಾತನ್ನು ಹೇಳಿದರು. ಆದ ಕಾರಣ ಇವತ್ತಿನ ಈ ಒಂದು ಹುಟ್ಟುಹಬ್ಬದ ಸಂಭ್ರಮದಲ್ಲಿ ನಾವೀಗ ಪ್ರಪ್ರಥಮವಾಗಿ ಇವತ್ತು ನಮ್ಮ ಮಗವೀರ ಸಮಾಜದಲ್ಲಿ, ಅದೇ ರೀತಿ ಒಂದು ಕ್ಷೇತ್ರದ ಮುಕ್ತೇಶ್ವರಾಗಿದ್ದು, ನಮ್ಮ ಊರ ಮಾರಿಯಮ್ಮ ಕ್ಷೇತ್ರ ಮುಕ್ತೇಶ್ವರಾಗಿರುವಂಥ ನಮ್ಮ ಉಚ್ಚಿಲ ಮಹಾಲಕ್ಷ್ಮಿ ಕ್ಷೇತ್ರದ ಕೂಡ ಒಂದು ಮುಖ್ಯ ಒಂದು ಕಾರ್ಯನಿರ್ವಹಣೆಯಲ್ಲಿ ಇರುವಂಥ ನಮ್ಮ ಮೆಂಡಣ್ಣವರು ಬಂದಿದ್ದಾರೆ. ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೇನೆ. ಅದೇ ರೀತಿ ಮುಖ್ಯವಾಗಿ ನಮ್ಮ ಬಂಟ್ವಾಳ ತಾಲೂಕು ಅಧ್ಯಕ್ಷರಾಗಿ ವಿವಿಧ ಕಾರ್ಯಕ್ರಮಗಳಲ್ಲಿ ನಮ್ಮ ನಿರಂತರವಾಗಿ ಸಹಕಾರ ಮಾಡುತ್ತಿರುವಂಥ ಜಲೀಲ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಮುಖ್ಯವಾಗಿ ಸ್ವಾಗತಿಸ್ತಿದ್ದೇನೆ. ಅದೇ ರೀತಿ ಉಳ್ಳಾಲ ಘಟಕದಲ್ಲಿ ಸಕ್ರಿಯವಾಗಿದ್ದು ಪ್ರತಿಯೊಂದು ಯುವಕರೊಂದಿಗೆ ನಿರಂತರವಾಗಿ ವನ ಮಹೋತ್ಸವ ಇರ್ಬೋದು, ಬೇರೆ ಬೇರೆ ನಮ್ಮ ಕನ್ನಡದ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಒಂದು ಒತ್ತು ಕೊಟ್ಟು ಇವತ್ತಿನ ಕಾರ್ಯಕ್ರಮ ಕೂಡ ಮುಖ್ಯವಾಗಿ ಪ್ರೇರೇಪಣೆ ಮಾಡಿದಂಥ ನಮ್ಮ ಮುಖ್ಯವಾಗಿ ಫೈರೋಜ್ ಅಹಮದ್ ಅವರು ಕೂಡ ನಮ್ಮ ಉಳ್ಳಾಲ ಘಟಕದ ಅಧ್ಯಕ್ಷರಾಗಿ ವಿವಿಧ ಕಾರ್ಯಕರ್ತರೊಂದಿಗೆ ಬಂದಿದ್ದಾರೆ. ಅದೇ ರೀತಿ ಇನ್ನೊಬ್ಬರು ನಮ್ಮ ಮುಖ್ಯ ಹಿರಿಯ ರಕ್ಷಣಾ ವೇದಿಕೆಯ ಮುಖ್ಯವಾಗಿ ನಮಗೆ ಯಾವಾಗಲೂ ನಮ್ಮೊಟ್ಟಿಗೆ ನಿರಂತರವಾಗಿ ತೊಡಗಿಸಿಕೊಳ್ಳುವಂಥ ಅಮೀದ್ ಉಲ್ಲಾಲ್ ಅವರಿದ್ದಾರೆ. ಅದೇ ರೀತಿ ಇನ್ನೋರ್ವ ನಮ್ಮ ಒಟ್ಟಿಗೆ ಸದಸ್ಯರಾಗಿರುವಂಥ ಫೈಜಲ್ ಅವರಿದ್ದಾರೆ. ಅದೇ ರೀತಿ ಬಶೀರ್ ಅವರಿದ್ದಾರೆ.
ಹಾಗೂ ಮುಖ್ಯವಾಗಿ ಆಟೋ ಘಟಕ, ಯಾಕೆಂದರೆ ನಾವು ಈಗ ನಿತ್ಯ ನಿರಂತರವಾಗಿ ಯಾವುದೇ ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿ ದೊಡ್ಡ ಮಟ್ಟದ ಯಶಸ್ವಿ ಆಗುವಾಗ ಅದರ ಮುಖ್ಯ ಪಾಲು ವರ್ಗ ನಮ್ಮದು ಆಟೋ ಘಟಕ. ಆಟೋ ಘಟಕ ಅಂದರೆ ಆಟೋ ಘಟಕದವರಿಗೆ ಪ್ರೀತಿ ನಿರಂತರವಾಗಿ ನಮ್ಮ ರಕ್ಷಣಾ ವೇದಿಕೆ ಯಾವುದೋ ಒಂದು ಹೋರಾಟ ಇರ್ಬೋದು, ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಅವರು ತೊಡಗಿಸಿಕೊಳ್ಳುವಾಗ ನಾರಾಯಣಗೌಡರು ಯಾವಾಗಲೂ ಇರ್ತಾರೆ. ಯಾಕೆಂದರೆ ಕಾರ್ಮಿಕ ಘಟಕ ಅದು ಆಟೋ ಘಟಕದಲ್ಲಿ ಮುಖ್ಯವಾಗಿ ಎಲ್ಲ ರಾಜ್ಯದಂತ ಮುಖ್ಯ ಪಾಲ್ಗಾರಿಕೆ. ಅದೇ ರೀತಿ ನಮ್ಮ ಉಳ್ಳಾಲ, ಮಂಗಳೂರು ಎಲ್ಲ ಕಡೆಯಲ್ಲಿ ಇರುವಂಥ ಒಂದು ಮುಖ್ಯವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಆಟೋ ಘಟಕದ ಸಹಕಾರ ಯಾವತ್ತಿದೆ. ಅವತ್ತು ಜೆರಾಲ್ಡ್ ಅವರು ಬಂದಿದ್ದಾರೆ. ಅವರು ಆಟೋ ಘಟಕದ ಮಾಜಿ ಅಧ್ಯಕ್ಷರು ಹಾಗೆ ಸಕ್ರಿಯವಾಗಿ ಅವರ ರಕ್ಷಣಾ ವೇದಿಕೆಯ ಕಾರ್ಯಕರ್ತರ ಮುಖ್ಯವಾಗಿ ಸಹಕಾರ ಕೊಡುವಂಥವರು ಜೆರಾಲ್ಡ್ ಅವರು ಬಂದಿದ್ದಾರೆ. ಅದೇ ರೀತಿ ಮುಖ್ಯವಾಗಿ ನಮ್ಮದು ದಾಸ್ ಚಾರಿಟಬಲ್ ಸೇವಾ ಟ್ರಸ್ಟ್, ಅದೇ ರೀತಿ ನಮ್ಮ ಟ್ರಸ್ಟ್, ಅದೇ ರೀತಿ ನಮ್ಮ ಉಳ್ಳಾಲ, ಮಂಗಳೂರು ಎಲ್ಲದಕ್ಕೂ ಮುಖ್ಯವಾಗಿ ಮಂಗಳೂರು ಘಟಕದಲ್ಲಿ ಮುಖ್ಯ ಕಾರ್ಯನಿರ್ವಾಹಕರಾಗಿ ಕಾರ್ಯಾಧ್ಯಕ್ಷರಾಗಿರುವಂಥ ನಮ್ಮ ಮೆಲುವಿನವರಿದ್ದಾರೆ. ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಸಹಕಾರ ಕೊಟ್ಟು ನಮ್ಮೊಟ್ಟಿಗೆ ಬಂದಿದ್ದಾರೆ. ಅದೇ ರೀತಿ ಮುಖ್ಯವಾಗಿ ನಮ್ಮ ಬೇರೆ ನಮ್ಮ ಸಿಬ್ಬಂದಿಗಳು, ದಾಸ್ ಚಾರಿಟಬಲ್ ಸೇವಾ ಟ್ರಸ್ಟ್ನ ನಮ್ಮ ದಾಸ್ ಪ್ರಮೋಷನ್ ಸಂಸ್ಥೆಯ ಸಿಬ್ಬಂದಿ ವರ್ಗ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಜೊತೆಯಲ್ಲಿದ್ದಾರೆ. ಅವರು ಮುಖ್ಯವಾಗಿ ನವೀನ್ ಇರ್ಬೋದು, ಜಯಮಾಲ ಇರ್ಬೋದು, ಇಲ್ಲಿ ಎಲ್ಲ ಸಿಬ್ಬಂದಿಗಳು, ಸೇವಾ ಸಿಬ್ಬಂದಿಗಳು, ಸಚಿನ್ ಇರ್ಬೋದು, ಎಲ್ಲರೂ ಕೂಡ ಇವತ್ತು ನಮ್ಮ ಈ ಕಾರ್ಯಕ್ರಮದೊಟ್ಟಿಗೆ ನಮ್ಮ ರಕ್ಷಣಾ ವೇದಿಕೆ ಈ ಕಾರ್ಯಕ್ರಮದಲ್ಲಿ ನಾರಾಯಣಗೌಡರ ಈ ಹುಟ್ಟುಹಬ್ಬದ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅದೇ ರೀತಿ ನಮ್ಮ ಎಲ್ಲ ಈ ಪರಿಸರದಿಂದ ಬಂದವರಲ್ಲದೆ ನಮ್ಮ ಇಡೀ ಈ ಒಂದು ಹಾಗೂ ಇವತ್ತು ಈ ನಾರಾಯಣಗೌಡರ ಈ ಒಂದು ಹುಟ್ಟುಹಬ್ಬದಂದು ನಾವೆಲ್ಲರೂ ಕೂಡ ಒಂದು ಪ್ರತಿಜ್ಞೆಯನ್ನು ಮಾಡಬೇಕು. ಯಾಕಂದರೆ ಸಮಾಜ ಮತ್ತು ನಮ್ಮ ಪರಿಸರ ನಮ್ಮ ಜವಾಬ್ದಾರಿ. ಯಾವುದೇ ಒಂದು ಹುಟ್ಟುಹಬ್ಬ ಆದರೂ ಕೂಡ ಆ ಹುಟ್ಟು ಮರಣ ಅದು ನಿಜವಾಗಿ ನಾವು ಹೇಳೋ ಪ್ರಕಾರ ಅದೊಂದು ಕ್ರಿಯೆ. ಆದರೆ ಅದನ್ನು ನಡುವಿನಲ್ಲಿ ನಾವು ಏನು ಮಾಡ್ತೀವಿ ಅದು ಶಾಶ್ವತವಾಗಿರ್ತದೆ. ನಾವು ಯಾವತ್ತು ನಾವು ಹುಟ್ಟಿ ನಾವು ಎಷ್ಟು ದಿವಸ ಬದುಕ್ತೀವಿ ಅಂತ ಮುಖ್ಯ ಅಲ್ಲ, ಹೇಗೆ ಬದುಕ್ತೀವಿ ಅಂತ ಮುಖ್ಯ. ಆದ ಕಾರಣ ಈ ಒಂದು ನಾರಾಯಣಗೌಡರು ತನ್ನ 60 ವರ್ಷಗಳಲ್ಲಿ ನಿತ್ಯ ನಿರಂತರವಾಗಿ ಒಂದು ಹೋರಾಟದ ಮುಖಾಂತರ ಅಲ್ಲ ಕನ್ನಡದ ನಾಡು ನುಡಿ ನಡೆಯ ಮುಖಾಂತರ ಇಡೀ ಒಂದು ಜವಾಬ್ದಾರಿಯಲ್ಲಿ ಎಲ್ಲ ಸಂಘಟನೆಗಳಿಗೆ ಮಾದರಿ ಆಗ್ತಾರೆ ಅಂತ ಹೇಳ್ತಾ ಇದ್ದೇನೆ. ಯಾಕೆಂದರೆ ಇಂದು ರೈಲು ಹೋರಾಟ ಇರ್ಬೋದು, ನೀಟ್ನಂಥ ಪರೀಕ್ಷೆಯ ವಿಷಯದಲ್ಲಿ ಇರುವಂಥ ಹೋರಾಟ ಇರ್ಬೋದು, ಜಲ ನೆಲದ ವಿಷಯದಲ್ಲಿ ಯಾವುದಾದ್ರೂ ಒಂದು ಹೋರಾಟ ಇದ್ದರೆ ಅದನ್ನು ಸಕ್ರಿಯವಾಗಿ ಮಾಡಿ ಗುರಿ ಮುಟ್ಟಿಸುವವರೆಗೆ ಸರ್ಕಾರದ ಗಮನ ತರಿಸಿ ಸರ್ಕಾರದ ಯಾವುದೇ ಮುಖ್ಯಮಂತ್ರಿಗಳಿದೆ ಅವರಿಗೆ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದು ಅದನ್ನು ತಕ್ಷಣ ಇಳುವರಿ ಆಗುವಾಗೆ ಎಲ್ಲ ಸಂಘಟನೆಗಳು ಮಾಡ್ತದೆ. ಆದರೆ ಮುಂಚೂಣಿಯಲ್ಲಿ ನಮ್ಮ ರಕ್ಷಣಾ ವೇದಿಕೆ ಇದೆ ಅಂತ ಹೇಳುವಾಗ ನಮಗೆ ತುಂಬ ಹೆಮ್ಮೆಯ ವಿಷಯ. ಕರ್ನಾಟಕ ರಕ್ಷಣಾ ವೇದಿಕೆ ಹೌದು. ಅದೇ ರೀತಿ ಬೇರೆ ಈಗ ನಮ್ಮ ಸಮಸ್ಯೆ ಒಂದಲ್ಲ, ದಿನನಿತ್ಯ ನಮ್ಮ ಸರ್ಕಾರದಿಂದ ಇರ್ಬೋದು ಸಾರ್ವಜನಿಕರಿಗೆ ಬೇರೆ ಸಮಸ್ಯೆಗಳು ಉದ್ಭವ ಆಗ್ತಿರ್ತದೆ. ಆದರೆ ಯಾವುದೇ ಸಮಸ್ಯೆಗಳು ಈಗ ಮೊನ್ನೆ ನಾವು ನೀಟ್ ಪರೀಕ್ಷೆ ನೋಡ್ಬೋದು. ಯಾಕೆಂದರೆ ವಿದ್ಯಾ ಸಂಸ್ಥೆಗಳು ಎಲ್ಲರೂ ಕೂಡ ಅದನ್ನು ಮುಖ್ಯವಾಗಿ ನೋಟ್ ಮಾಡಿದ್ದಾರೆ. ಯಾಕೆಂದರೆ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಯಾವುದಾದ್ರೂ ವೈಫಲ್ಯ ಬಂದರೆ ಯಾವುದೇ ಪಕ್ಷದ ಒಟ್ಟಿಗೆ ನಿಲ್ಲದೆ ಪಕ್ಷ ಭೇದ ಮರೆತು ಅದು ಯಾವುದೇ ಪಕ್ಷ ಇರಲಿ ಅಂದಿನ ಸಮಸ್ಯೆಯನ್ನು ಮುಖ್ಯವಾಗಿ ಇಟ್ಕೊಂಡು ಮುಖ್ಯಮಂತ್ರಿ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಸಚಿವರಿಗಿರ್ಬೋದು, ಅಲ್ಲ ಸರ್ವಸಾಮಾನ್ಯ ಪ್ರತಿನಿಧಿಗಳಿಗಿರ್ಬೋದು ಮನಮುಟ್ಟುವಂತೆ ಒಂದು ಹೋರಾಟದ ಮೂಲಕ ಕಿಚ್ಚನ್ನು ಹಬ್ಬಿಸಿದಂಥ ನಾರಾಯಣಗೌಡರು ಇನ್ನಷ್ಟು ಅವರ ದೀರ್ಘಾಯುಷ್ಯವನ್ನು ಹೊಂದಲಿ, ಅವರಿಗೆ ಇನ್ನಷ್ಟು ದೇವರು ಕನ್ನಡ ಸೇವೆ ಮಾಡುವ ನಮ್ಮಂಥ ಕನ್ನಡಿಗರನ್ನು ಒಟ್ಟು ಮಾಡುವ ಕೆಲಸವನ್ನು ಮಾಡುವಲ್ಲಿ ಅವರಿಗೆ ಶಕ್ತಿ ಕೊಡಲಿ. ಕನ್ನಡಾಂಬೆಯ ಸಹಕಾರ ಆಶೀರ್ವಾದ ನಿತ್ಯ ನಿರಂತರ ಇರಲಿ. ನಾವು ನಂಬಿಕೊಂಡು ಬಂದಿರುವಂಥ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ನಾವು ಆರಾಧಿಸಿಕೊಂಡು ಬಂದಂಥ ದೇವರುಗಳ ಅದೇ ರೀತಿ ಎಲ್ಲ ದೇವರುಗಳ ಸರ್ವಧರ್ಮದ ದೇವರುಗಳ ಆಶೀರ್ವಾದ ಅವರ ಮೇಲೆ ನಿತ್ಯ ನಿರಂತರ ಇರಲಿ. 60 ಆಗಿ 100 ಆಗಲಿ. ಅವರ ಬಾಳು ಇನ್ನಷ್ಟು ಅವರು ಅವರ ಕೆಲಸಗಳು ಇನ್ನಷ್ಟು ಮಾಡುವಂಥ ಒಂದು ಹುಮ್ಮಸ್ಸು ಅವರಿಗೆ ಸಿಗಲಿ ಅಂತ ಹೇಳುತ್ತಾ ದುರ್ಗಾಯುಷ್ಯವನ್ನು ಅವರಿಗೆ ನಾವು ಬೇಡ್ತಾ ನಮ್ಮ ಪರಿಸರದಲ್ಲಿರುವಂಥ ಎಲ್ಲ ದೇವರುಗಳ ಆಶೀರ್ವಾದ ಅವರ ಮೇಲೆ ಇರಲಿ, ಅವರ ಕುಟುಂಬಕ್ಕೆ ಇರಲಿ ಅಂತ ಹೇಳುತ್ತಾ ರಕ್ಷಣಾ ವೇದಿಕೆ ಈ ಒಂದು ಕಾರ್ಯಕ್ರಮ ಸಾಂಕೇತಿಕವಾಗಿರ್ಬೋದು, ದೊಡ್ಡ ಮಟ್ಟದಿರ್ಬೋದು, ಆದರೆ ಕಾರ್ಯಕ್ರಮ ಒಂದು ವಯೋವೃದ್ಧರ ಒಂದು ಸೇವೆ ಮಾಡುವಂಥ ಕೆಲಸ. ಯಾಕಂದರೆ ನಾವು ತಂದೆ ತಾಯಿ ನಮ್ಮ ಪರಿಸರದಲ್ಲಿರುವಂಥ ವಯೋವೃದ್ಧರನ್ನು ಪ್ರೀತಿಸಿದಲ್ಲಿ ಅದು ಎಲ್ಲರೂ ಕೂಡ ಆ ಒಂದು ನಮ್ಮ ಜನ್ಮ ಕೊಟ್ಟ ತಂದೆ ತಾಯಿ ಇರ್ಬೋದು, ಅವರಿಗೆ ತಮ್ಮ ಕೊಟ್ಟಂಥ ಹಿರಿಯರು ಇರ್ಬೋದು, ಎಲ್ಲರನ್ನು ಗೌರವಿಸಿ ಗುರುತಿಸುವುದು ಇವತ್ತಿನ ಕಾಲದಲ್ಲಿ ಭಾರಿ ಕಷ್ಟ. ಆದರೆ ಅದನ್ನು ನಾವು ಮಾಡ್ತಾ ಇದ್ದೀವಿ. ಆ ಒಂದು ಮೂಲಕ ನಾರಾಯಣಗೌಡರ ಈ ಹುಟ್ಟುಹಬ್ಬಕ್ಕೆ ನಾವು ಅರ್ಥಪೂರ್ಣವಾಗಿ ಆಚರಿಸ್ತೇವೆ ಅಂತ ತೃಪ್ತಿ ನಮಗಿದೆ. ಎಲ್ಲರೂ ಕೂಡ ಬಂದವರಿಗೆ ಶುಭಾಶಯ ತಿಳಿಸ್ತಾ ನಾರಾಯಣಗೌಡರಿಗೆ ಇನ್ನೊಮ್ಮೆ ಮಗದೊಮ್ಮೆ ದೇವರ ಆಯುಷ್ಯ ಆರೋಗ್ಯವನ್ನು ಕೊಡಲಿ ಅಂತೇಳಿ ನಾವೆಲ್ಲರೂ ನಮ್ಮ ದೇವರುಗಳ ಬೇಡ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಸ್ವಾಗತವನ್ನು ಬಯಸಿ ನಾನು ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಅದು ಇನ್ನಷ್ಟು ನಾವು ದೊಡ್ಡ ಮಟ್ಟ ಕಾರ್ಯಕ್ರಮವನ್ನು ಜಿಲ್ಲೆಯಲ್ಲಿ ಹಮ್ಮಿಕೊಳ್ಳುವಾಗೆ ಶಕ್ತಿ ದೇವರು ಕೊಡಲಿ ಅಂತೇಳಿ ನಾವು ಈ ಮೂಲಕ ಒಂದು ಆಶಿಸ್ತಾ ಇದ್ದೀನಿ.